ಪ್ರಮುಖ 30 ಸುದ್ದಿಗಳನ್ನು ಇದೀಗ ಒಂದೊಂದೇ ನೋಡ್ತಾ ಹೋಗೋಣ. ಪಠ್ಯ ವಾಪಸ್ ಹೆಸರಿನಲ್ಲಿ ಪ್ರಚಾರ ಪಡೆಯುತ್ತಿರುವವರು ವಿಚಾರಹೀನರು ಅಂತ ಸಂಸದ ಪ್ರತಾಪ್ ಸಿಂಹ ಹೇಳಿದರು. ಕಾಂಗ್ರೆಸ್ನಿಂದ ಉಪಕೃತರಾದ ಸಾಹಿತಿಗಳು ಈಗ ತಗಾದೆ ತೆಗೆದಿದ್ದಾರೆ. ಕಮಲ, ಹಂಪನ, ಬರಗೂರು ರಾಮಚಂದ್ರಪ್ಪ ಕಳೆದ 10 ವರ್ಷಗಳಲ್ಲಿ ನೆನಪಿಡುವ ಯಾವ ಕೃತಿಯನ್ನ ರಚಿಸಿದ್ದಾರೆ ಹೇಳಿ. ಎಲ್ಲ ವಾದದಲ್ಲೂ ಸೋತ ಮೇಲೆ ವಾಟ್ಸ್ಆಪ್ ಫಾರ್ವರ್ಡ್ ಮೆಸೇಜ್ ಹಿಡಿದು ಪ್ರಚಾರವನ್ನ ಪಡೆದಿದ್ದಾರೆ. ಸಾಹಿತಿಗಳ ಪಠ್ಯ ವಾಪಸ್ ಚಳುವಳಿ ಟೂಲ್ ಕಿಟ್ನ ಒಂದು ಭಾಗ ಅಂತ ಪ್ರತಾಪ್ ಸಿಂಹ ಹೇಳಿದರು. ಅವಾರ್ಡ್ ವಾಪಸ್ಸಿ ಅಂತ ಒಂದು ಶುರುವಾಗಿತ್ತು. ಇಂಟಾಲರೆನ್ಸ್ ಅಂತ ಶುರು ಮಾಡ್ರು, ಆಮೇಲೆ ಅವಾರ್ಡ್ ವಾಪಸ್ ಮಾಡಿದ್ರು. ಕಾಂಗ್ರೆಸ್ ಇಡೀ ದೇಶಾದ್ಯಂತ ನೆಲ ಕಚ್ಚಿ ಹೋಗಿದೆ. ಇಲ್ಲಿ ಕರ್ನಾಟಕದಲ್ಲೇ ಅಲ್ಪ ಸ್ವಲ್ಪ ಉಳಿದಿರೋಂಥದ್ದು ಇಲ್ಲೂ ಕೂಡ ಅವ್ರು ಮತ್ತೆ ಅಧಿಕಾರಕ್ಕೆ ಬರಲ್ಲ ಅಂತ ಗೊತ್ತಾಗಿದೆ. ಹಾಗಾಗಿ ಒಂದಷ್ಟು ಜನ ಸಾಹಿತಿಗಳು ಯಾರಿದ್ದಾರೆ ಹಿಂದೆ ಕಾಂಗ್ರೆಸ್ಸಿಂದ ಉಪಕೃತರಾದವರು, ಅವರು ತೆಗೆದಿರುವಂಥ ಹೊಸ ನಾಟಕ ಅಷ್ಟೇ. ನಾವು ಪಠ್ಯ ಪುಸ್ತಕಕ್ಕೆ ಏನೇನು ತಗಾದೆ ತೆಗೆದಿದ್ರು ಅದನ್ನು ತಾರ್ಕಿಕವಾಗಿ ಅವ್ರ ವಾದದಲ್ಲಿ ನಮ್ಮ ಹತ್ರ ಗೆಲ್ಲಕ್ಕಾಗ್ದಲೆ ಇವಾಗ ಹೊಸ ವಿವಾದವನ್ನು ತೆಗೆದುಕೊಂಡಿದ್ದಾರೆ. ಅತ್ತ ಬೆಳಗಾವಿಯಲ್ಲಿ ಮಾತನಾಡಿದ ಬಿಜೆಪಿ ಶಾಸಕ ಪಿ ರಾಜೀವ್ ಪಠ್ಯಪುಸ್ತಕ ವಿಚಾರದಲ್ಲಿ ಕಾಂಗ್ರೆಸ್ನಿಂದ ಟೂಲ್ ಕಿಟ್ ಟೆರರಿಸಂ ಆಗ್ತಾ ಇದೆ ಅಂತ ಆರೋಪಿಸಿದ್ದಾರೆ. ಭಾವನೆಗಳನ್ನ ಉದ್ರೇಕಗೊಳಿಸುವಂಥದ್ದು, ಸಮಾಜದಲ್ಲಿ ಅರಾಜಕತೆಯನ್ನು ಸೃಷ್ಟಿ ಮಾಡುವಂಥದ್ದು, ಇದೆಲ್ಲದೂ ಕೂಡ ಕೀಳುಮಟ್ಟದ ರಾಜಕಾರಣ. ಹಾಗಾಗಿ ಅದನ್ನ ಕಾಂಗ್ರೆಸ್ಸಿನ ಟೂಲ್ ಕಿಟ್ ಅಂತ ಹೇಳಿ ಕರೀತೀವಿ. ಕಾಂಗ್ರೆಸ್ ಆ ಕೀಳುಮಟ್ಟವನ್ನ ಈ ಟೂಲ್ ಕಿಟ್ ರಾಜಕಾರಣಕ್ಕೆ ನಮ್ಮ ಹತ್ರ ಔಷಧಿ ಇಲ್ಲ ಅಂತ ಸಿಟಿ ರವಿ ಕಿಡಿಕಾರಿದ್ದಾರೆ. ಅವರು ಮಾಡಿದ್ದೆಲ್ಲ ಸರಿನಾ? ಅಕ್ಬರ್ ದಿ ಗ್ರೇಟ್, ಅಲೆಕ್ಸಾಂಡರ್ ದಿ ಗ್ರೇಟ್ ಅಂತ 70 ವರ್ಷ ಕಲಿಸಿದ್ರು. ಮಯೂರ ವರ್ಮಾ ದಿ ಗ್ರೇಟ್, ಇಮ್ಮಡಿ ಪುಲಕೇಶಿ ದಿ ಗ್ರೇಟ್, ರಾಜರಾಜ ದಿ ಗ್ರೇಟ್ ಅಂತ ಹೇಳಿಕೊಟ್ರ ಅಂತ ಸಿಟಿ ರವಿ ಕಿಡಿಕಾರಿದ್ರು. ಕಾರಣಕ್ಕೆ ನಮ್ಮ ಹತ್ರ ಔಷಧಿ ಇಲ್ಲ. ನಿಜವಾಗ್ಲೂ ಹೊಟ್ಟೆ ನೋವು ಬಂದರೆ ಅದಕ್ಕೆ ಔಷಧಿ ಇದೆ. ಹೊಟ್ಟೆ ಕಿಚ್ಚಿಗೆ ಹೇಗೆ ಔಷಧಿ ಕೊಡೋಕ್ಕೆ ಸಾಧ್ಯ? ಈಗ ಅವರು ಮಾಡಿದ್ದೆಲ್ಲ ಸರಿ. ಅವರು ಅಕ್ಬರ್ ದ ಗ್ರೇಟ್ ಅಂತ 70 ವರ್ಷ ಕಲಿಸಿದ್ರು. ಅವ್ರು ಹೇಳಿದ ಅಲೆಕ್ಸಾಂಡರ್ ದ ಗ್ರೇಟ್ ಅಂದರು. ಯಾರು ತನ್ನ ಮಕ್ಕಳಿಗೆ ತನ್ನ ದೇಶದ ಮೇಲೆ ಆಕ್ರಮಣ ಮಾಡಿದವ್ರನ್ನ ಗ್ರೇಟ್ ಅಂತ ಹೇಳಲ್ಲ. ರಾಜ್ಯದಲ್ಲಿ ಪಠ್ಯಪುಸ್ತಕ ವಿವಾದ ವಿಚಾರವಾಗಿ ರೋಹಿತ್ ಚಕ್ರತೀರ್ಥ ಮೇಲೆ ಅಥಣಿಯ ವಕೀಲ ಭೀಮನಗೌಡ ಪಿ ಪರಂಗೌಡ ದೂರು ಸಲ್ಲಿಸಿದ್ದಾರೆ. ಅಥಣಿ ಸಿಪಿಐ ಮುಖಾಂತರ ರಾಜ್ಯ ಸರ್ಕಾರ, ಡಿಜಿಪಿ ಹಾಗೂ ಮುಖ್ಯ ಕಾರ್ಯದರ್ಶಿ ಅವರಿಗೆ ದೂರು ಸಲ್ಲಿಕೆ ಮಾಡಿದ್ದಾರೆ. ರೋಹಿತ್ ಚಕ್ರತೀರ್ಥ ಅವರು ಇತಿಹಾಸಕ್ಕೆ ಅಪಮಾನ ಆಗುವಂತೆ ಮತ್ತು ಇತಿಹಾಸವನ್ನ ತಿರುಚಿ ಬಹುದೊಡ್ಡ ಅಪಮಾನವನ್ನ ಮಾಡಿದ್ದಾರೆ. ಪಠ್ಯ ಪರಿಷ್ಕರಣಾ ಸಮಿತಿ 2022 ಅಧ್ಯಕ್ಷರ ವಿರುದ್ಧ ದೂರು ದಾಖಲಿಸಿ ರೋಹಿತ್ ಚಕ್ರತೀರ್ಥ ಮೇಲೆ ಕ್ರಿಮಿನಲ್ ಮೊಕದ್ದಮೆ ಹೂಡಿ ಅಂತ ಮನವಿ ಸಲ್ಲಿಸಿದ್ದಾರೆ. ಪಶ್ಚಿಮ ಶಿಕ್ಷಕರ ಕ್ಷೇತ್ರದ ಎಂಎಲ್ಸಿ ಚುನಾವಣೆ ಹಿನ್ನೆಲೆ ಧಾರವಾಡ ಕವಿವಿಯಲ್ಲಿ ಬಿಜೆಪಿ ಅಭ್ಯರ್ಥಿ ಬಸವರಾಜ ಹೊರಟ್ಟಿ ಪ್ರಚಾರ ಮಾಡಿದ್ದಾರೆ. ನಂತರ ಮಾತನಾಡಿದ ಹೊರಟ್ಟಿ, ಈ ಸಲದ ಚುನಾವಣೆ ಸರಳ ಆಗಿದೆ. ಪ್ರತಿ ಸಲ ಬಿಜೆಪಿ ವಿರುದ್ಧ ಸ್ಪರ್ಧೆ ಇರ್ತಾ ಇತ್ತು. ಈಗ ಎದುರಾಳಿ ಇದ್ದ ಪಕ್ಷಕ್ಕೆ ನಾ ಹೋಗಿರುವೆ. ಹೀಗಾಗಿ ಈ ಸಲದ ಚುನಾವಣೆ ಹಗುರ ಆಗಲಿದೆ ಅಂತ ಹೇಳಿದರು. ಭಾಳ ಈಜಿ ಅನಿಸಿದೆ ಸರ್. ಪ್ರತಿ ಚುನಾವಣೆಗಿಂತ ಈ ಸರಿ ಸ್ವಲ್ಪ ಸರಳ. ಯಾಕಂದ್ರೆ ಪ್ರತಿ ವರ್ಷ ಟಸಲಿರೋದು ನನಗೆ ಬಿಜೆಪಿಗೆ, ನೆಕ್ಸ್ಟ್ ಬಿಜೆಪಿನೇ ಇರ್ತದೆ. ನನಗೆ ಎದುರಾಳಿ ಅವರೇ ಇದ್ದರು. ಎದುರಾಳಿನ ಹೋಗಿಬಿಟ್ರಿ, ನಾನೇ ಅಲ್ಲಿ ಹೋಗಿಬಿಟ್ಟು ಅಂದಾಗ ಪ್ರಶ್ನೆ ಬರೋಂಗಿಲ್ಲ. ಈ ಸರಿ ಚುನಾವಣೆ ನನ್ನ ತಿಳಿದಂಗೆ ಹಗುರ ಆಗ್ತಿದೆ. ಕಾಂಗ್ರೆಸ್ಗೆ ಶಾಕ್ ಮೇಲೆ ಶಾಕ್ ಆಗ್ತಾ ಇದೆ. ಪಕ್ಷದ ವಕ್ತಾರ ಬ್ರಿಜೇಶ್ ಕಾಳಪ್ಪ ಕಾಂಗ್ರೆಸ್ ತೊರೆದಿದ್ದಾರೆ. ಪರಿಷತ್ ಟಿಕೆಟ್ ಸಿಗದಿದ್ದರಿಂದ ಬ್ರಿಜೇಶ್ ಕಾಳಪ್ಪ ಅಸಮಾಧಾನಗೊಂಡು ಪಕ್ಷ ತೊರೆದಿದ್ದಾರೆ ಎನ್ನಲಾಗಿದೆ. ಇನ್ನು ಕಾಂಗ್ರೆಸ್ ತೊರೆದಿರೋ ಕಾಳಪ್ಪ ಆಮ್ ಆದ್ಮಿ ಪಕ್ಷ ಸೇರ್ತಾರೆ ಎನ್ನಲಾಗಿದೆ. ಈಗಾಗಲೇ ಕವಿತಾ ರೆಡ್ಡಿ, ವಿಆರ್ ಸುದರ್ಶನ್, ಎಂಡಿ ಲಕ್ಷ್ಮೀನಾರಾಯಣ ಬಹಿರಂಗವಾಗಿ ಅಸಮಾಧಾನ ತೋಡಿಕೊಂಡಿದ್ದಾರೆ. ಮುಖ್ಯಮಂತ್ರಿ ಚಂದ್ರು ಪಕ್ಷವನ್ನೇ ತೊರೆದಿದ್ದಾರೆ. ಇದೀಗ ಸೋನಿಯಾ ಗಾಂಧಿಗೆ ಭಾವನಾತ್ಮಕ ಪತ್ರ ಬರೆದಿರೋ ಬ್ರಿಜೇಶ್ ಕಾಳಪ್ಪ ಪಕ್ಷಕ್ಕೆ ಧನ್ಯವಾದ ಹೇಳಿದ್ದಾರೆ. ನನಗೆ ಮನಸ್ಸೊಳಗಡೆನೆ ಇದು ಬರ್ತಾ ಇಲ್ಲ, ಏನೋ ಒಂಥರ ಮೆಕ್ಯಾನಿಕಲ್ ಆಗೋಗ್ಬಿಟ್ಟಿದೆ. ನಾನು ಏನು ಕೆಲಸ ಮಾಡ್ತೀನಿ ಅದರಲ್ಲಿ ನನ್ನ ಮನಸ್ಸಿಲ್ಲ. ಸೊ ಅದಕ್ಕೋಸ್ಕರ ಅದನ್ನ ಬಿಟ್ಬಿಡೋಣ ಅಂತ ಹೇಳಿ ನಾನು ಬಿಟ್ಟಿದ್ದೀನಿ ಅಷ್ಟೇ. ನೀವು ಪಕ್ಷಕ್ಕೆ ದುಡಿಮೆ ಮಾಡೋಂಥವ್ರನ್ನ ಹುಡುಕಿ ಅವ್ರಿಗೆ ಸರಿಯಾದ ಸ್ಥಾನಮಾನ ಕೊಡುವಂಥದ್ದು ಯಾವ ಪಕ್ಷದಲ್ಲಿ ಕೂಡ ಕಲ್ಚರ್ ಇಲ್ಲ ಅಂತ ನಾನು ತಿಳ್ಕೊಂಡಿದ್ದೀನಿ. ಬೇರೆ ಪಕ್ಷ ಕಾಂಗ್ರೆಸ್ನ ಹಲವು ಹಿರಿಯ ನಾಯಕರು ಸಿದ್ದರಾಮಯ್ಯ ಬಣದ ದಬ್ಬಾಳಿಕೆಗೆ ಬೇಸತ್ತು ದೂರ ಸರಿದಿದ್ದಾರೆ. ಇದೀಗ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಸಹ ಪಕ್ಷ ಬಿಡಬಹುದು ಅಂತ ಬಿಜೆಪಿ ವ್ಯಂಗ್ಯವಾಡಿದೆ. ಇತ್ತೀಚೆಗೆ ಕಾಂಗ್ರೆಸ್ ತರದ ನಾಯಕರ ಹೆಸರು ಕೊಟ್ಟಿರುವ ಬಿಜೆಪಿ ಕಾಂಗ್ರೆಸ್ನಲ್ಲಿ ಈಗ ಪಾರ್ಟಿ ಛೋಡೋ ಅಭಿಯಾನ್ ನಡೀತಾ ಇದೆ ಅಂತ ಲೇವಡಿ ಮಾಡಿದೆ.
ರಾಜ್ಯಸಭೆ ಚುನಾವಣೆಯಲ್ಲಿ 3 ಪಕ್ಷಗಳಿಗೆ ಅಡ್ಡ ಮತದಾನದ ಭಯ ಜೋರಾಗಿದೆ. ಬಿಜೆಪಿ 2 ಸೀಟ್, ಕಾಂಗ್ರೆಸ್ 1 ಸೀಟ್ ಗೆಲ್ಲೋದು ಪಕ್ಕಾ ಆದ್ರೆ 4ನೇ ಸೀಟಿಗಾಗಿ ಭಾರಿ ಪೈಪೋಟಿ ಇದೆ. ಈ ನಡುವೆ ರಾಜ್ಯಸಭೆಯಲ್ಲಿ ಕುಪೇಂದ್ರ ರೆಡ್ಡಿ ಗೆಲ್ಲಿಸೋಕೆ ಜೆಡಿಎಸ್ ನಾನಾ ಸರ್ಕಸ್ ಮಾಡ್ತಾ ಇದೆ. ಕುಪೇಂದ್ರ ರೆಡ್ಡಿ ಗೆಲ್ಲಿಸೋಕೆ ಜೆಡಿಎಸ್ ನಾಯಕರು ಕಾಂಗ್ರೆಸ್ ಬೆಂಬಲ ಕೇಳಲು ಮುಂದಾಗಿದ್ದಾರೆ. ಸಿದ್ದರಾಮಯ್ಯ ನಿವಾಸಕ್ಕೆ ಬಂಡೆಪ್ಪ ಕಾಶೆಂಪೂರ್, ಶರವಣ, ಫಾರೂಕ್ ಭೇಟಿ ನೀಡಿದ್ದಾರೆ. ಆದರೆ ಸಿದ್ದರಾಮಯ್ಯ ಬಳಿ ಬೆಂಬಲ ಕೇಳೋಕೆ ಜೆಡಿಎಸ್ ನಿಯೋಗ ಹಿಂದೇಟು ಹಾಕಿದ್ಯಂತೆ. ಸಿದ್ದರಾಮಯ್ಯ ಮುಂದೆ ಶರವಣ, ಫಾರೂಕ್ ಗಪ್ ಚುಪ್ ಆಗಿದ್ರಂತೆ. ಬೆಂಬಲ ಅನ್ನೋ ಪದ ಬಳಸ್ತಾ ಇದ್ದಂತೆ ಬಂದ ವಿಚಾರ ಹೇಳುವಂತಂದ್ರಂತೆ ಸಿದ್ದರಾಮಯ್ಯ. ಆಗ ಶರವಣ ಕೇವಲ ಸ್ವೀಟ್ ಬಾಕ್ಸ್ ಕೊಟ್ಟು ಆಶೀರ್ವಾದವನ್ನ ಪಡೆದ್ರಂತೆ. ಕುಂದಾನಗರಿಯ ಸುವರ್ಣಸೌಧದಲ್ಲಿ ಬಿಗಿ ಪೊಲೀಸ್ ಭದ್ರತೆಯ ನಡುವೆಯೂ ಶಾವಿಗೆ ಒಣಹಾಕಿದ್ದ ಫೋಟೋ ವೈರಲ್ ಆಗಿತ್ತು. ಹಪ್ಪಳ, ಸಂಡಿಗೆ, ಶಾವಿಗೆ ಒಣಗಿಸೋಕೆ ಸುವರ್ಣಸೌಧ ಬಳಕೆಯಾಗ್ತಿದ್ಯಾ ಅಂತ ಜನರು ಆಕ್ರೋಶವನ್ನ ಹೊರಹಾಕಿದ್ರು. ಈ ಬಗ್ಗೆ ನಿಮ್ಮ ನ್ಯೂಸ್ 18 ಕನ್ನಡ ವರದಿ ಪ್ರಸಾರ ಮಾಡಿ ಸರ್ಕಾರದ ಗಮನ ಸೆಳೆಯಿತು. ಈ ಬಗ್ಗೆ ಮಾತನಾಡಿದ ಸಿಎಂ, ಕ್ರಮಕ್ಕೆ ಬೆಳಗಾವಿ ಡಿಸಿಗೆ ಸೂಚನೆ ಕೊಟ್ಟಿದ್ದೇನೆ. ಅದರ ಬೆನ್ನಲ್ಲೇ ಲೋಕೋಪಯೋಗಿ ಇಲಾಖೆಯಿಂದ ಗುತ್ತಿಗೆದಾರನಿಗೆ ನೋಟಿಸ್ ಜಾರಿ ಮಾಡಿದ್ದು, ಶಾವಿಗೆ ಒಣಹಾಕಿದ ಮಹಿಳೆಯನ್ನ ಕೆಲಸದಿಂದ ವಜಾ ಮಾಡಲಾಗಿದೆ. ಲೋಕಲ್ ಅಡ್ಮಿನಿಸ್ಟ್ರೇಷನ್ ಹೇಳಿದ್ದೇವೆ, ಕ್ರಮ ತೆಗೆದುಕೊಳ್ತಾರೆ. ಅದಕ್ಕೆ ಯಾರು ಕಾರಣೀಭೂತರಾದ್ರೆ ಅವ್ರ ಮೇಲೆ ಶಿಸ್ತಿನ ಕ್ರಮ ಅದೆಲ್ಲ ಅಲ್ಲಿ ಲೋಕಲ್ ಅಡ್ಮಿನಿಸ್ಟ್ರೇಷನ್ ಹೇಳಿದ್ದೇವೆ, ಕ್ರಮ ತೆಗೆದುಕೊಳ್ತಾರೆ. ಮಂಗಳೂರು ವಿವಿ ಘಟಕ ಕಾಲೇಜು ವಿದ್ಯಾರ್ಥಿ ಸಿಎಂ ಬಳಿ ಮಾತನಾಡಬೇಕೆಂದು ಪಟ್ಟು ಹಿಡಿದ ಸನ್ನಿವೇಶ ನಡೆದಿದೆ. ಆಳ್ವಾಸ್ ಕಾಲೇಜಿನಲ್ಲಿ ನಡೀತಾ ಇದ್ದ ಕಾರ್ಯಕ್ರಮದಲ್ಲಿ ಸಿಎಂ ಬಸವರಾಜ ಬೊಮ್ಮಾಯಿ ಭಾಗಿಯಾಗಿದ್ದಾರೆ. ಈ ವೇಳೆ ರಾಯಚೂರು ಮೂಲದ ವಿದ್ಯಾರ್ಥಿ ಶಂಕರ್ ವೇದಿಕೆ ಮೇಲೆ ಹೋಗಿ ಸಿಎಂ ಬಳಿ ಮಾತನಾಡಲು ಪ್ರಯತ್ನಿಸಿದ್ದಾರೆ. ಕೂಡಲೇ ಅಲ್ಲಿದ್ದವರು ಆತನನ್ನ ತಡೆದಿದ್ದಾರೆ. ಬಳಿಕ ವಿದ್ಯಾರ್ಥಿ ಬಳಿ ಬಂದ ಸಚಿವ ಆರ್ ಅಶೋಕ್ ವಿದ್ಯಾರ್ಥಿ ಜೊತೆ ಮಾತನಾಡಿದ್ದಾರೆ. ಎಲ್ಲರೂ ರೈತ ವಿದ್ಯಾರ್ಥಿ ನಿಧಿ ಪಡೆದ ಬೇರೆ ಬೇರೆ ಪ್ರೊಫೆಷನ್ಗೆ ಹೋಗುವ ಬಗ್ಗೆ ಹೇಳುತ್ತಿದ್ದಾರೆ. ಆದರೆ ರೈತರಾಗಬೇಕು ಅಂತ ಯಾರು ಹೇಳ್ತಾ ಇಲ್ಲ. ನಾನು ಅದರ ಬಗ್ಗೆ ಸಿಎಂ ಜೊತೆ ಮಾತನಾಡಲು ಇಚ್ಛಿಸಿದ್ದೇನೆ ಅಂತ ವಿದ್ಯಾರ್ಥಿ ಶಂಕರ್ ಹೇಳಿದ್ದಾರೆ. ಪಿಎಸ್ಐ ಪರೀಕ್ಷೆ ಅಕ್ರಮ ಪ್ರಕರಣ ಸಂಬಂಧ ಕಲಬುರಗಿಯಲ್ಲಿ ಅಭ್ಯರ್ಥಿಗೆ ಬ್ಲೂಟೂತ್ ನೀಡಿದ ಮತ್ತೊಬ್ಬ ಆರೋಪಿಯನ್ನ ಬಂಧಿಸಲಾಗಿದೆ. ಸಿಐಡಿ ಪೊಲೀಸರು ಪ್ರಕಾಶ್ ಎಂಬಾತನನ್ನ ಬಂಧಿಸಿದ್ದಾರೆ. ಎಂಎಸ್ಐ ಪರೀಕ್ಷಾ ಕೇಂದ್ರದಲ್ಲಿ ಪರೀಕ್ಷೆ ಬರೆದಿದ್ದ ಅಭ್ಯರ್ಥಿಗಳಿಗೆ ಬ್ಲೂಟೂತ್ ನೀಡಿದ ಪ್ರಕಾಶ್ ಈ ಹಿಂದೆ ಕಾನ್ಸ್ಟೇಬಲ್ ಪರೀಕ್ಷೆಯಲ್ಲಿ ಬ್ಲೂಟೂತ್ ಪ್ರಕರಣದ ಪ್ರಮುಖ ಆರೋಪಿಯಾಗಿದ್ದಾನೆ. ಬ್ಲೂಟೂತ್ ನೀಡಿದ ಹಿನ್ನೆಲೆ ಕಲಬುರಗಿ ಸೆನ್ ಪೊಲೀಸ್ ಠಾಣೆಯಲ್ಲಿ ಪ್ರಕಾಶ್ ವಿರುದ್ಧ ದೂರು ದಾಖಲಾಗಿತ್ತು. ಈಗ ಪೊಲೀಸರು ಪ್ರಕಾಶ್ನನ್ನ ಬಂಧಿಸಿದ್ದಾರೆ. ಯಾದಗಿರಿ ಜಿಲ್ಲೆಯ ಅಂಬಲಿಹಾಳದ ದಲಿತರ ದೇವಸ್ಥಾನ ಮತ್ತೆ ಸದ್ದು ಮಾಡ್ತಾ ಇದೆ. ಇವತ್ತು ಬಿಜೆಪಿ ಶಾಸಕ ರಾಜುಗೌಡ ದಲಿತರನ್ನ ಕರ್ಕೊಂಡು ಆಂಜನೇಯ ದೇವಸ್ಥಾನಕ್ಕೆ ಹೋಗಿದ್ದಾರೆ. ಅಂಬಲಿಹಾಳದಲ್ಲಿ ದಲಿತರನ್ನ ದೇವಸ್ಥಾನಕ್ಕೆ ಕಳಿಸಲು ಜಿಲ್ಲಾಡಳಿತ ಸರ್ಕಸ್ ಮಾಡಿತ್ತು. ಬಂದೂಕಿನ ಕಣ್ಗಾವಲಿನಲ್ಲಿ 5 ದಲಿತ ಮಹಿಳೆಯರು ದೇಗುಲವನ್ನ ಪ್ರವೇಶಿಸಿದ್ರು. ಆದರೆ ಈ ಬಗ್ಗೆ ನ್ಯೂಸ್ 18 ನಿರಂತರ ವರದಿ ಮಾಡಿತ್ತು. ಇದ್ರ ಬಗ್ಗೆ ಎಂದು ಶಾಸಕ ರಾಜುಗೌಡ ಗ್ರಾಮಸ್ಥರ ಜೊತೆ ಶಾಂತಿ ಸಭೆ ನಡೆಸಿದ್ರು. ಶಾಂತಿ ಸಭೆ ನಂತರ ರಾಜುಗೌಡ ಸಾಮೂಹಿಕವಾಗಿ ದಲಿತರನ್ನ ಆಂಜನೇಯ ದೇಗುಲಕ್ಕೆ ಕರ್ಕೊಂಡು ಹೋಗಿದ್ದಾರೆ. ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಬುರ್ಲಟ್ಟಿ ಗ್ರಾಮದಲ್ಲಿ ರೇಣುಕಾ ಶುಗರ್ ಸಕ್ಕರೆ ಕಾರ್ಖಾನೆ ತ್ಯಾಜ್ಯ ನೀರು ರೈತರ ಹೊಲಕ್ಕೆ ಬರ್ತಿದೆ. ಕಾರ್ಖಾನೆ ಕೆಮಿಕಲ್ ಮಿಶ್ರಿತ ತ್ಯಾಜ್ಯ ನೀರನ್ನ ನೇರವಾಗಿ ಕಾಲುವೆಗಳು ಹಾಗೂ ರೈತರ ಜಮೀನುಗಳಿಗೆ ಬಿಡಲಾಗ್ತಾ ಇದೆ. ಕಾರ್ಖಾನೆ ತ್ಯಾಜ್ಯ ನೀರಿನಿಂದಾಗಿ ಕಪ್ಪು ಬಣ್ಣಕ್ಕೆ ತಿರುಗಿದ ಬೋರ್ವೆಲ್ ಹಾಗೂ ಬಾವಿಗಳಲ್ಲಿನ ನೀರು ಅಂತರ್ಜಲದಲ್ಲಿ ಕಲುಷಿತ ನೀರು ಸೇರ್ಕೊಂಡು ನೀರಿನಲ್ಲಿ ಗಬ್ಬು ವಾಸನೆ ಬರ್ತಾ ಇದೆ. ಕೆಮಿಕಲ್ ಮಿಶ್ರಿತ ನೀರು ಸೇವಿಸಿ ಜಾನುವಾರುಗಳ ಆರೋಗ್ಯ ಹಾಳಾಗ್ತಾ ಇದೆ. ಕೆಮಿಕಲ್ ಮಿಶ್ರಿತ ನೀರಿನಿಂದಾಗಿ ಬೆಳೆದ ಬೆಳೆಗಳು ಹಾಳಾಗ್ತಾ ಇದೆ ಅಂತ ರೈತರು ಹಲವು ಬಾರಿ ಅಧಿಕಾರಿಗಳ ಗಮನಕ್ಕೆ ತಂದರೂ ಏನೂ ಪ್ರಯೋಜನವಾಗಿಲ್ಲ. ಬೆಂಗಳೂರಿನ 37 ಕಡೆಯೂ ಸೇರಿದಂತೆ ರಾಜ್ಯದ 50ಕ್ಕೂ ಅಧಿಕ ಕಡೆ ಐಟಿ ದಾಳಿ ನಡೆದಿದೆ. 600ಕ್ಕೂ ಹೆಚ್ಚು ಅಧಿಕಾರಿಗಳ ತಂಡ ಈ ದಾಳಿ ನಡೆಸಿದೆ. ಮನೆ ಕಚೇರಿಗಳ ಮೇಲೆ ದಾಳಿ ಮಾಡಿ ಪರಿಶೀಲನೆ ನಡೆಸಿದೆ. ಐಟಿ ರಿಟರ್ನ್ಸ್ ಸಲ್ಲಿಸಿರೋದಕ್ಕಿಂತ ಹೆಚ್ಚಿನ ಆದಾಯ ಹೊಂದಿದ್ದವರನ್ನ ಪತ್ತೆ ಮಾಡಿ ದಾಳಿ ನಡೆಸಲಾಗಿದೆ. ಬೆಂಗಳೂರಿನ ಮಾರತ್ಹಳ್ಳಿ, ಜಿಗಣಿ, ವೈಟ್ಫೀಲ್ಡ್, ಕನಿಂಗ್ಹ್ಯಾಮ್ ರಸ್ತೆ, ಕೋರಮಂಗಲ ಸೇರಿದಂತೆ 37 ಕಡೆ ದಾಳಿ ನಡೆದಿದ್ದು ಎಂಬಸಿ ಗ್ರೂಪ್ ಎಂಡಿ ಜಿತು ವಿರ್ವಾನಿ, ನಿರ್ದೇಶಕ ನರಪತ್ ಸಿಂಗ್ ಚರೋರಿಯಾ ಮನೆಗಳು ಹಾಗೂ ಫ್ಲಾಟ್ ಮೇಲೆ ದಾಳಿ ನಡೆದಿದೆ. ನಾಳೆಯಿಂದ ಕರ್ನಾಟಕಕ್ಕೆ ಮುಂಗಾರು ಪ್ರವೇಶವಾಗುವ ಸಾಧ್ಯತೆ ಇದ್ದು ಮಳೆಯ ಆರ್ಭಟ ಹೆಚ್ಚಾಗಲಿದೆ. ಉತ್ತರ ಕನ್ನಡ, ಕರಾವಳಿ ಜಿಲ್ಲೆಗಳು, ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ಹಾಸನ, ಶಿವಮೊಗ್ಗ, ರಾಮನಗರ, ಕೊಡಗು ಮತ್ತು ಚಿಕ್ಕಮಗಳೂರಲ್ಲಿ ಭಾರೀ ಮಳೆಯಾಗುವ ನಿರೀಕ್ಷೆ ಇದ್ದು ಯೆಲ್ಲೋ ಅಲರ್ಟ್ ಘೋಷಿಸಲಾಗಿದೆ. ಶಿವಮೊಗ್ಗದಲ್ಲಿ ಭಾರೀ ಮಳೆಯಾಗ್ತಾ ಇದ್ದು ಆಗುಂಬೆ ಘಾಟಿಯಲ್ಲಿ ಬೃಹತ್ ಮರವೊಂದು ಧರೆಗುರುಳಿದೆ. ಆದ್ದರಿಂದ ಕೆಲ ಕಾಲ ವಾಹನ ಸಂಚಾರ ಬಂದಾಗಿದ್ದು ಸ್ಥಳಕ್ಕಾಗಮಿಸಿದ ಅರಣ್ಯ ಇಲಾಖೆ ಅಧಿಕಾರಿಗಳು ಮರ ತೆರವು ಮಾಡಿ ಸಂಚಾರಕ್ಕೆ ಅನುವು ಮಾಡಿಕೊಟ್ಟರು.
ವಿಶ್ವ ಹಾಲು ದಿನಾಚರಣೆ ಹಿನ್ನೆಲೆ ಕೆಎಂಎಫ್ ವತಿಯಿಂದ ರೈಲ್ವೆ ನಿಲ್ದಾಣದಲ್ಲಿ ಅರ್ಥಪೂರ್ಣವಾಗಿ ಹಾಲಿನ ದಿನ ಆಚರಣೆ ಮಾಡಲಾಯಿತು. ಬಳಿಕ ಮಾತನಾಡಿದ ಕೆಎಂಎಫ್ ವ್ಯವಸ್ಥಾಪಕ ನಿರ್ದೇಶಕ ಬಿಸಿ ಸತೀಶ್, ಇದೇ ಮೊದಲ ಬಾರಿಗೆ ರೈಲುಗಳ ಮೂಲಕ ನಂದಿನಿ ಜಾಹೀರಾತು ನೀಡುತ್ತಿದ್ದೇವೆ. ನಂದಿನಿ ಉತ್ಪನ್ನಗಳನ್ನು ಬಳಸಿ ಪ್ರೋತ್ಸಾಹಿಸಿ ಅಂತ ಮನವಿ ಮಾಡಿದರು. ವಿಶ್ವ ಹಾಲು ದಿನಾಚರಣೆಯ ಅಂಗವಾಗಿ ಈ ದಿನ ಕರ್ನಾಟಕ ಹಾಲು ಮಹಾಮಂಡಳ ಈ ಒಂದು ಬೆಂಗಳೂರಿನ ರೈಲ್ವೆ ಪ್ಲ್ಯಾಟ್ಫಾರ್ಮ್ನಲ್ಲಿ ರೈಲುಗಳ ಮೂಲಕ ನಮ್ಮ ಜಾಹೀರಾತನ್ನು, ನಂದಿನಿ ಉತ್ಪನ್ನಗಳ ಜಾಹೀರಾತನ್ನು ನಾವು ನೀಡ್ತಾ ಇದ್ದೀವಿ. ಇದೇ ಸಂದರ್ಭದಲ್ಲಿ ಕರ್ನಾಟಕ ಹಾಲು ಮಹಾಮಂಡಳ ಇಲ್ಲಿರತಕ್ಕಂತಹ ಪೋರ್ಟರ್ಸು, ಕೂಲಿ ಕಾರ್ಮಿಕರು ಮತ್ತು ಸಂಬಂಧಪಟ್ಟಂತಹ ಎಲ್ರಿಗೂ ಕೂಡ ನಾವು ಸಿಹಿಯನ್ನು ಹಂಚುವ ಒಂದು ಕಾರ್ಯಕ್ರಮವನ್ನು ಚಾಲನೆ ಮಾಡ್ತಾ ಇದ್ದೀವಿ. ಬಿಬಿಎಂಪಿ ಚುನಾವಣೆಗೆ ಸುಪ್ರೀಂ ಕೋರ್ಟ್ ಆದೇಶಿಸಿರೋ ಹಿನ್ನೆಲೆಯಲ್ಲಿ ಪಾಲಿಕೆ ಡಿಲಿಮಿಟೇಷನ್ ಪಟ್ಟಿ ಸಿದ್ಧಪಡಿಸಿ ಸರ್ಕಾರಕ್ಕೆ ಸಲ್ಲಿಸಿದೆ. 8 ವಾರಗಳಲ್ಲಿ ಚುನಾವಣೆ ನಡೆಸಬೇಕಿರೋದ್ರಿಂದ ವಾರ್ಡ್ ವಿಂಗಡಣೆ ಕೆಲಸ ಚುರುಕುಗೊಳಿಸಿ ಪಟ್ಟಿ ತಯಾರಿಸಲಾಗಿದೆ. 198 ಇದ್ದ ವಾರ್ಡ್ಗಳನ್ನು 243 ವಾರ್ಡ್ಗೆ ಹೆಚ್ಚಿಸಲಾಗಿದ್ದು, ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಒಟ್ಟು 85 ಲಕ್ಷ ಮತದಾರರನ್ನ ಪಾಲಿಕೆ ಗುರುತು ಮಾಡಿದೆ. ನ್ಯಾಷನಲ್ ಹೆರಾಲ್ಡ್ ಕೇಸ್ನಲ್ಲಿ ಎಐಸಿಸಿ ಅಧ್ಯಕ್ಷೆ ಸೋನಿಯಾ ಗಾಂಧಿ ಹಾಗೂ ರಾಹುಲ್ ಗಾಂಧಿಗೆ ಇಡಿ ಶಾಕ್ ನೀಡಿದೆ. ಜಾರಿ ನಿರ್ದೇಶನಾಲಯದಿಂದ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿಗೆ ಸಮನ್ಸ್ ನೀಡಲಾಗಿದ್ದು, ಜೂನ್ 8ರಂದು ಇಡಿ ಕಚೇರಿಗೆ ಹಾಜರಾಗುವಂತೆ ಸೂಚಿಸಲಾಗಿದೆ. ಅಯೋಧ್ಯೆಯಲ್ಲಿ ರಾಮಮಂದಿರ ನಿರ್ಮಾಣ ಕಾರ್ಯ ಭರದಿಂದ ಸಾಗಿದ್ದು, ಸಿಎಂ ಯೋಗಿ ಆದಿತ್ಯನಾಥ್ ಗರ್ಭಗುಡಿ ನಿರ್ಮಾಣ ಕಾರ್ಯಕ್ಕೆ ಶಂಕುಸ್ಥಾಪನೆ ನೆರವೇರಿಸಿದರು. ಶಂಕುಸ್ಥಾಪನೆ ಸಮಾರಂಭದಲ್ಲಿ ಉಡುಪಿಯ ಪೇಜಾವರ ಮಠದ ಶ್ರೀಗಳು ಪಾಲ್ಗೊಂಡಿದ್ದರು. ಇನ್ನು ಗರ್ಭಗುಡಿಯನ್ನು ರಾಜಸ್ಥಾನದಿಂದ ತರಿಸಿರೋ ಶ್ವೇತ ಅಮೃತಶಿಲೆಯಿಂದ ನಿರ್ಮಾಣ ಮಾಡಲಾಗುತ್ತೆ. 2023ರ ಅಂತ್ಯದ ವೇಳೆಗೆ ಗರ್ಭಗುಡಿ ನಿರ್ಮಾಣ ಕಾರ್ಯ ಪೂರ್ಣವಾಗಲಿದ್ದು, 2024ರ ಅಂತ್ಯಕ್ಕೆ ಶ್ರೀರಾಮ ಮಂದಿರ ನಿರ್ಮಾಣ ಕಾರ್ಯ ಅಂತ್ಯವಾಗಲಿದೆ. पक्षे अद्य तृतीयायां शुभ पुण्यतिथौ मृगशिरा नक्षत्रे बुधवासरे शेषेषु ग्रहेषु यथा ಆಡಳಿತಾರೂಢ ಬಿಜೆಪಿ ನಿಧಿ ಸಂಗ್ರಹದಲ್ಲಿ ಮುಂಚೂಣಿಯಲ್ಲಿದೆ. ಚುನಾವಣಾ ಆಯೋಗ ಬಿಡುಗಡೆ ಮಾಡಿರೋ ದಾಖಲೆಗಳ ಪ್ರಕಾರ ಬಿಜೆಪಿ 4,800 ಕೋಟಿಗೂ ಹೆಚ್ಚು ಆಸ್ತಿಯನ್ನು ಘೋಷಿಸಿಕೊಂಡಿದೆ. ಅಲ್ಲದೆ ವರ್ಷಕ್ಕೆ 400 ಕೋಟಿಗೂ ಹೆಚ್ಚು ದೇಣಿಗೆ ಪಡೆಯುತ್ತಿದೆ. 2020-21ರ ಆರ್ಥಿಕ ವರ್ಷದಲ್ಲಿ ಬಿಜೆಪಿ 477 ಕೋಟಿ 50 ಲಕ್ಷ ದೇಣಿಗೆ ಪಡೆದಿದ್ರೆ, ಪ್ರತಿಪಕ್ಷ ಕಾಂಗ್ರೆಸ್ 74 ಕೋಟಿ 50 ಲಕ್ಷ ಕೋಟಿ ದೇಣಿಗೆ ಪಡೆದುಕೊಂಡಿದೆ. ವಾಣಿಜ್ಯ ಬಳಕೆಯ ಅಡುಗೆ ಅನಿಲ ಸಿಲಿಂಡರ್ ಬೆಲೆ ಇಂದಿನಿಂದ ₹135 ಕಡಿಮೆಯಾಗಲಿದೆ. ಕಳೆದ ಮೇ 1ರಂದು ವಾಣಿಜ್ಯ ಬಳಕೆ ಸಿಲಿಂಡರ್ ಬೆಲೆಯನ್ನು ₹100 ಹೆಚ್ಚಿಸಲಾಗಿತ್ತು. ಈ ಬೆಲೆ ಕಡಿತದಿಂದಾಗಿ 19 ಕೆಜಿ ತೂಕದ ವಾಣಿಜ್ಯ ಬಳಕೆ ಸಿಲಿಂಡರ್ ಬೆಲೆ 2219ಕ್ಕೆ ಇಳಿದಿದೆ. ಸಿಲಿಂಡರ್ ಬೆಲೆ ಇಳಿಕೆಯಿಂದಾಗಿ ಗೃಹಿಣಿಯರು ಫುಲ್ ಖುಷ್ ಆಗಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿಯವರು ಮಹಿಳಾ ಬಾಕ್ಸರ್ಗಳನ್ನು ಭೇಟಿ ಮಾಡಿದ್ದಾರೆ. ವರ್ಲ್ಡ್ ಬಾಕ್ಸಿಂಗ್ ಚಾಂಪಿಯನ್ಶಿಪ್ನಲ್ಲಿ ಮೆಡಲ್ ಗಳಿಸಿದ ಬಾಕ್ಸರ್ಗಳಾದ ನಿಖಾತ್ ಜರೀನ್, ಮನಿಷಾ ಮೌನ್ ಹಾಗೂ ಪ್ರವೀಣ್ ಹುಡಾರನ್ನು ಪ್ರಧಾನಿ ಮೋದಿ ಭೇಟಿ ಮಾಡಿ ಅಭಿನಂದನೆ ಸಲ್ಲಿಸಿದ್ದಾರೆ. ವಿಜಯಪುರದ ಕರ್ನಾಟಕ ರಾಜ್ಯ ಅಕ್ಕಮಹಾದೇವಿ ಮಹಿಳಾ ವಿಶ್ವವಿದ್ಯಾನಿಲಯದ ಹೊಸ ಪ್ರಯೋಗವೊಂದು ನಡೀತಾ ಇದೆ. ವಿದ್ಯಾರ್ಥಿನಿಯರಿಗೆ ಡ್ರೋನ್ ಟ್ರೈನಿಂಗ್ ನೀಡುವ ಮೂಲಕ ವಿಭಿನ್ನ ಪ್ರಯತ್ನಕ್ಕೆ ವಿವಿ ಕೈ ಹಾಕಿದೆ. ವಿವಿಯ ಪತ್ರಿಕೋದ್ಯಮ ವಿಭಾಗದ ವಿದ್ಯಾರ್ಥಿನಿಯರಿಗೆ ಡ್ರೋನ್ ಆಪರೇಟಿಂಗ್ ಟ್ರೈನಿಂಗ್ ನೀಡಲಾಗ್ತಾ ಇದೆ. ಡ್ರೋನ್ ಮೂಲಕ ದೃಶ್ಯಗಳನ್ನು ಸೆರೆ ಹಿಡಿಯೋದು ಹೇಗೆ, ಆಪರೇಟಿಂಗ್ ಹೇಗೆ ಮಾಡಬೇಕು ಅನ್ನೋದರ ಬಗ್ಗೆ ವಿಶೇಷ ತರಬೇತಿಯನ್ನು ಕೊಡಲಾಗ್ತಾ ಇದೆ. ಇನ್ನುಳಿದ ಸುದ್ದಿಗಳನ್ನು ನೋಡೋಣ ಬ್ರೇಕ್ ಆದ್ಮೇಲೆ. ಉಳಿದ ಸುದ್ದಿಗಳನ್ನು ಒಂದೊಂದೇ ನೋಡ್ತಾ ಹೋಗೋಣ. ಬಿಸಿಸಿಐ ಅಧ್ಯಕ್ಷ ಸ್ಥಾನಕ್ಕೆ ಸೌರವ್ ಗಂಗೂಲಿ ರಾಜೀನಾಮೆ ನೀಡಲಿದ್ದಾರೆ ಅನ್ನೋ ಸುದ್ದಿ ಹರಿದಾಡ್ತಾ ಇದೆ. ಆದರೆ ಇದೆಲ್ಲ ಸುಳ್ಳು ಅಂತ ಬಿಸಿಸಿಐ ಕಾರ್ಯದರ್ಶಿ ಜೈ ಶಾ ಸ್ಪಷ್ಟನೆ ನೀಡಿದ್ದಾರೆ. ಇನ್ನು ಇದೆಲ್ಲ ಕಾರಣ ಗಂಗೂಲಿ ಟ್ವಿಟರ್ನಲ್ಲಿ ಹೊಸ ಅಧ್ಯಾಯವನ್ನ ಪ್ರಾರಂಭ ಮಾಡ್ತಿದ್ದೇನೆ, ನಿಮ್ಮ ಸಹಕಾರ ಅಗತ್ಯ ಅಂತ ಸೌರವ್ ಗಂಗೂಲಿ ಟ್ವೀಟ್ ಮಾಡಿದ್ರು. ಅಲ್ಲದೆ ಬಿಜೆಪಿಯಿಂದ ರಾಜ್ಯಸಭೆಗೆ ಗಂಗೂಲಿ ನಾಮನಿರ್ದೇಶನ ಆಗಲಿದ್ದಾರೆ ಅಂತ ಹೇಳಲಾಗ್ತಾ ಇತ್ತು. ಶಿವರಾಜ್ ಕುಮಾರ್ ಪ್ರಭುದೇವ ಕಾಂಬಿನೇಷನ್ನಲ್ಲೊಂದು ಸಿನಿಮಾ ಬರ್ತಾ ಇದೆ. ಈ ಚಿತ್ರಕ್ಕೆ ಯೋಗರಾಜ್ ಭಟ್ರು ಆಕ್ಷನ್ ಕಟ್ ಹೇಳಲಿದ್ದಾರೆ. ಸದ್ಯಕ್ಕಿನ್ನು ಈ ಚಿತ್ರಕ್ಕೆ ಹೆಸರಿಟ್ಟಿಲ್ಲ. ಚಿತ್ರತಂಡದ ಮಾಹಿತಿ ಪ್ರಕಾರ ಜೂನ್ 9ಕ್ಕೆ ಟೈಟಲ್ ರಿವೀಲ್ ಆಗಲಿದೆ.